ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಮಾವಿನ ಹಣ್ಣಿನ ಶೀಕರಣಿ ಅಥವಾ ರಸ ಅಂತಾನೆ ಹೇಳ್ಬೋದು. ತುಂಬಾನೇ ಸುಲಭವಾದಂತಹ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಮಿಕ್ಸರ್ ಆಗಲಿ ಎಲೆಕ್ಟ್ರಿಕ್ ಬೀಟರ್ ಆಗಲಿ ಬೇಕಾಗೋದಿಲ್ಲ. ಮಿಕ್ಸರಲ್ಲಿ ನೀವು ಗ್ರೈಂಡ್ ಮಾಡಿದಾಗ ಹೇಗೆ ಸ್ಮೂತಾಗಿ ಆ ಒಂದು ರಸ ಗಟ್ಟಿ ರಸ ಬರುತ್ತೆ ನೋಡಿ, ಅದೇ ಥರನೇ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಖಂಡಿತ ಈ ವಿಧಾನವನ್ನು ನೀವು ಟ್ರೈ ಮಾಡಲೇಬೇಕು. ಇನ್ನೊಂದು ಹೇಳಬೇಕು ಅಂದರೆ, ನೀವು ಗಮನಿಸಿರ್ತೀರಾ, ಮಾವಿನ ಹಣ್ಣಿನ ರಸ ಕಲಸಿ ತುಂಬ ಹೊತ್ತಾದಮೇಲೆ ಸ್ವಲ್ಪ ಅದು ಲೈಟಾಗಿ ಕಪ್ಪಗಾಗಿರೋ ಥರ ಕಾಣ್ತಾ ಇರುತ್ತೆ. ಆ ರೀತಿ ಕಪ್ಪಗಾಗಬಾರ್ದು ಅನ್ನೋದಾದರೆ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿ ನೋಡಿ. 2 ರಿಂದ 3 ದಿನ ಇಟ್ಟುಕೊಂಡ್ರೂ ರುಚಿ ಮತ್ತು ಬಣ್ಣದಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಹಾಗಾದರೆ ಆ ಟಿಪ್ ಯಾವುದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ಇಲ್ಲಿ ಮಾವಿನ ಹಣ್ಣಿನ ರಸ ಮಾಡೋದಕ್ಕೆ ಯಾವ ಥರ ಮಾವಿನ ಹಣ್ಣನ್ನು ನಾವು ಚೂಸ್ ಮಾಡಬೇಕು ಅನ್ನೋದಾದರೆ, ಕೇಸರಿ, ಹಾಪುಸು ಅಥವಾ ಬಾದಾಮಿ ಈ 3ರಲ್ಲಿ ನೀವು ಯಾವ ಹಣ್ಣನ್ನಾದರೂ ಕೂಡ ತಗೊಳ್ಳಿ. ರಸ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಕಲರ್ಫುಲ್ಲಾಗಿ ಒಳ್ಳೆ ಸ್ಮೂತ್ ಆದಂತಹ ಮಾವಿನ ಹಣ್ಣಿನ ಶೀಕರಣಿ ಅಥವಾ ರಸನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಒಂದು 4 ಮಾವಿನ ಹಣ್ಣನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪಿನಿಂದ ಚೆನ್ನಾಗಿ ತೊಳೆದು ಅದೇ ನೀರಿನಲ್ಲಿ, ಉಪ್ಪಿನ ನೀರಿನಲ್ಲಿ 1 ಗಂಟೆಗಳ ಕಾಲ ನೆನೆಸಿಟ್ಟು ನಂತರ ಅದನ್ನು ತೊಳೆದು ತೊಗೊಂಡಿದ್ದೀನಿ. ನೋಡಿ, ಈ ಥರ ಚಾಣಿ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತಲ್ವ, ಹೂರಣನ ಮಾಡಿರ್ತೀವಿ ಇದರಲ್ಲಿ. ಅದೇ ಚಾಣಿನಲ್ಲಿ ನಾವು ಇವತ್ತಿನ ದಿವಸ ರಸನ ಮಾಡ್ಕೊಳ್ಬೋದು. ಇವಾಗ ಒಂದು ಮಾವಿನ ಹಣ್ಣನ್ನು ತಗೊಂಡು ಕೈಯಿಂದ ಅದನ್ನು ಪೂರ್ತಿ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರಸ ಪೂರ್ತಿ ಚೆನ್ನಾಗಿ ಬಂದ್ಬಿಡುತ್ತೆ ಒಂದೇ ಸತಿಗೆ. ತುಂಬ ಜನ ಏನು ಮಾಡ್ತಾರೆ, ಮಾವಿನ ಹಣ್ಣನ್ನು ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಬಿ ರಸನ ರೆಡಿ ಮಾಡ್ಕೊಳ್ತಾರೆ. ಆ ರೀತಿ ಮಾಡೋದ್ರಿಂದನೂ ಕೂಡ ಮಾವಿನ ಹಣ್ಣು ಸ್ವಲ್ಪ ಸಮಯದ ಬಳಿಕ ಸ್ವಲ್ಪ ಲೈಟಾಗಿ ಕಪ್ಪಗಾಗೋ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಆದ್ದರಿಂದ ಇವತ್ತಿನ ದಿನ ಹಿರಿಯರು ಮಾಡ್ತಕ್ಕಂಥ ಒಂದು ಹಳೆ ರೀತಿಯ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾವಿನ ರಸನ ತಯಾರಿಸ್ತಾ ಇರೋದು. ಇದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. 1 ನಿಮಿಷದಲ್ಲೇ, ಕಡಿಮೆ ಸಮಯದಲ್ಲೇ ನಾವು ಕಿಲೋಗಳಷ್ಟು ಮಾವಿನ ಹಣ್ಣಿನಿಂದ ರಸನ ತೆಕ್ಕೊಳ್ಬೋದು. ಹಳ್ಳಿಗಳಲ್ಲಿ ಕೆಲವೊಮ್ಮೆ ಕರೆಂಟ್ ಇರಲ್ಲ, ಮಿಕ್ಸರ್ ಬಳಸೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಹೂರಣನ ಅರಿಯೋದಕ್ಕೆ ಅಂತ ಈ ಚಾಣಿನ ಬಳಸಿ ಹೂರಣನೇ ರೆಡಿ ಮಾಡ್ಕೊಳ್ತೀವಂತೆ. ಇನ್ನು ಈ ರಸನ ರೆಡಿ ಮಾಡೋದಕ್ಕಾಗಲ್ವಾ, ಈ ಒಂದು ಚಾಣಿ ಮೂಲಕ ನಾವು ಯಾವುದೇ ರೀತಿಯ ಗಂಟು ರೀತಿಯಲ್ಲಿ ಅಥವಾ ಈ ಮಾವಿನ ಹಣ್ಣಲ್ಲಿ ದಾರ ರೀತಿ ನಾರ್ ಥರ ಬರುತ್ತಲ್ವ, ಅದು ಯಾವುದು ಇಲ್ಲೇ ಒಳ್ಳೆ ಸ್ಮೂತ್ ಆದಂತಹ ರಸನ ನಾವಿಲ್ಲಿ ಮಿಕ್ಸರ್ ಜಾರಲ್ಲಿ ಹೇಗೆ ಗ್ರೈಂಡ್ ಮಾಡಿ ತಗೊಂಡಿರ್ತೀರಲ್ವ, ಅದೇ ಒಂದು ಟೆಕ್ಸ್ಚರಲ್ಲಿ ರಸನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಪೂರ್ತಿ ಆ ವಾಟೆಯಲ್ಲಿರ್ತಕ್ಕಂಥ ರಸನೆಲ್ಲನೂ ಕೂಡ ನಾನು ತಿರುಗಿಸಿ ತೆಕ್ಕೊಂಡಿದ್ದಾಗಿದೆ. ಸ್ವಲ್ಪ ಕೂಡ ರಸ ಇಲ್ಲಿ ವೇಸ್ಟ್ ಆಗುತ್ತೆ ಅಂತ ಏನಿಲ್ಲ. ಎಷ್ಟು ಚೆನ್ನಾಗಿ ವಾಟೆ ಕ್ಲೀನ್ ಆಗಿದೆ ಅಂತ. ಮತ್ತು ಸಿಪ್ಪೆ ಕೂಡ ಅಷ್ಟೇ, ಈ ಥರ ಉಲ್ಟಾ ಮಾಡಿಬಿಟ್ಟು ಅದನ್ನು ಕೂಡ ಸುತ್ತಲೂ ಕೂಡ ಚೆನ್ನಾಗಿ ತಿರುಗಿಸ್ತಾ ಅದರಲ್ಲಿರ್ತಕ್ಕಂಥ ರಸ ಪೂರ್ತಿ ಎಲ್ಲ ಕೂಡ ನಾವು ಈಸಿಯಾಗಿ ತಕ್ಕೊಳ್ಬಹುದು. ಕೊನೆಯದಾಗಿ ನೀವೇನು ಮಾಡಬೇಡಿ, ಈ ಸಿಪ್ಪೆನಲ್ಲಿ ನಿಮ್ಗೇನಾದರೂ ರಸ ಉಳ್ಕೊಂಡಿದೆ ಅಂತ ಅನಿಸಿದ್ರೆ ಮೇಲ್ಗಡೆ ಸ್ವಲ್ಪ ನೀರು ಹಾಕಿ ಆ ಸಿಪ್ಪೆನ ಹಿಂಡಿದ್ರೂ ಕೂಡ ಸಾಕು. ನೋಡಿ, ಪೂರ್ತಿ ಕ್ಲೀನಾಗಿ ಸಿಪ್ಪೆ ಎಲ್ಲ ರಸ ಬಿಟ್ಕೊಂಡಿದೆ. ನೋಡ್ತಾ ಇದ್ದೀರಲ್ಲ, ಇವಾಗ ಇದೇ ಥರ ಇನ್ನುಳಿದಂಥ ಮಾವಿನ ಹಣ್ಣನ್ನು ಕೂಡ ನಾನಿಲ್ಲಿ ಈ ಚಾಣಿನಲ್ಲಿ ಉಜ್ಜಿಬಿಟ್ಟು ರಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು, ಮಾವಿನ ಹಣ್ಣಿನ ರಸ ಮಾಡಬೇಕಂದ್ರೆ ಸಹಜವಾಗಿ ನಾವು ಹಣ್ಣಾಗಿರುವಂಥದ್ದು ಸ್ವಲ್ಪ ಯೆಲ್ಲೋ ಕಲರಲ್ಲಿರ್ತಕ್ಕಂಥ ಮಾವಿನ ಹಣ್ಣನ್ನೇ ಚೂಸ್ ಮಾಡೋದ್ರಿಂದ, ನೈಸರ್ಗಿಕವಾಗಿರ್ತಕ್ಕಂಥ ಸಿಹಿ ಅಂಶ ತುಂಬಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ಸಕ್ಕರೆ, ಬೆಲ್ಲನ ಬಳಸುವಂತಹ ಅಗತ್ಯ ಬರೋದಿಲ್ಲ. ಕಡಿಮೆ ಪ್ರಮಾಣದಲ್ಲಿ ನಾವಿಲ್ಲಿ ಸಕ್ಕರೆ, ಬೆಲ್ಲನ ಬಳಸ್ಬೋದು. ಸ್ವಲ್ಪ ಹುಳಿಯಾಗಿರ್ತಕ್ಕಂಥ ಮಾವಿನ ಹಣ್ಣಿನ ರಸ ಹೋಳಿಗೆ ಜೊತೆಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಹೋಳಿಗೆ ಕೂಡ ಸ್ವಲ್ಪ ಸಿಹಿ ಆಗಿರುತ್ತೆ, ಹಾಗಾಗಿ ಅದಕ್ಕೆ ಸೆಟ್ ಆಗೋಗುತ್ತೆ. ಮಾಮೂಲಾಗಿ ನಾವು ಚಪಾತಿ, ಪೂರಿ ಜೊತೆಗೆ ಊಟ ಮಾಡೋದಾದರೆ ಸ್ವಲ್ಪ ಸಿಹಿ ಆಗಿರ್ತಕ್ಕಂಥ ಮಾವಿನ ಹಣ್ಣಿನ ರಸ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಆಗಿ ನಾನು ಎಲ್ಲ ಮಾವಿನ ಹಣ್ಣನ್ನು ರಸ ಕೂಡ ತೆಕ್ಕೊಂಡಿದ್ದಾಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ರಸ ರೆಡಿ ಆಗಿದೆ ಅಂತ. ನೋಡಿ, ಕೊನೆಯದಾಗಿ ಆ ಸಿಪ್ಪೆ ಮತ್ತು ವಾಟೆನಲ್ಲಿ ಇನ್ನೂ ಸ್ವಲ್ಪ ರಸ ಉಳ್ಕೊಂಡಿದೆ ಅನ್ನೋದಾದರೆ ಈ ಥರ ನೀರು ಹಾಕಿ ಸ್ವಲ್ಪ ಅದನ್ನು ಹಿಂಡಿ ಕೂಡ ತಗೊಂಡ್ರೆ ಸ್ವಲ್ಪ ಕೂಡ ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ರಸನ ನಾವು ತೆಕ್ಕೊಳ್ಬಹುದು. ಪೂರ್ತಿಯಾಗಿ ಮಾವಿನ ಹಣ್ಣಿನ ರಸ ತೆಗೆದಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಬದಲಿಗೆ ನೀವು ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಉಪ್ಪನ್ನು ಹಾಕಿ, ತುಂಬಾ ಚೆನ್ನಾಗಿರುತ್ತೆ ರುಚಿ. ನಂತರ ಈ ಬೀಟರ್ನಿಂದ ಅಥವಾ ಮಜ್ಜಿಗೆ ಕಡಿಯುವಂಥ ಕಡಿಗೋಲಿನಿಂದ ಚೆನ್ನಾಗಿ ಅದನ್ನು ತಿರುವಾಡಿ ತೊಗೊಂಡ್ರೆ ಸಾಕು. ಇದರಿಂದ ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ಗಂಟುಗಳೇನಾದರೂ ಇದ್ದರೂ ಕೂಡ ಅದು ಕರಗಿ ಪೂರ್ತಿ ಸ್ಮೂತ್ ಆಗಿರ್ತಕ್ಕಂಥ ರಸನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬಹುದು.
ಕೆಲವೊಬ್ರು ಇದಕ್ಕೆ ಹಾಲು ನೀರು ಐಸ್ ಕ್ಯೂಬ್ಸನ್ನು ಹಾಕಿ ರೆಡಿ ಮಾಡ್ಕೊಳ್ತಾರೆ. ಆದರೆ ನಾನಿಲ್ಲಿ ಸಿಂಪಲ್ಲಾಗಿ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥ ಮಾವಿನ ಹಣ್ಣಿನ ರಸನ ರೆಡಿ ಮಾಡ್ಕೊಂಡಿರೋದು. ಬೇಕು ಅಂದರೆ ಇಲ್ಲಿ ಏಲಕ್ಕಿ ಪುಡಿನೂ ಕೂಡ ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸ್ಮೂತ್ ಆಗಿರ್ತಕ್ಕಂಥ ರಸ ರೆಡಿ ಆಗಿದೆ ಅಂತ. ನೋಡಿ ಈ ಥರ ಮಾಡಿರ್ತಕ್ಕಂಥ ಮಾವಿನ ಹಣ್ಣಿನ ರಸನ ನಾವು ಫ್ರಿಜ್ಜಲ್ಲಿ 2-3 ದಿನಗಳವರೆಗೆ ಸ್ಟೋರ್ ಮಾಡಿಡ್ಬೋದು. ಅಂದರೆ ಸ್ಟೀಲ್ ಬಾಕ್ಸು ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡಬಾರ್ದು. ಗಾಜಿನ ಬಾಕ್ಸಲ್ಲಿ ಹಾಕಿಟ್ರೆ ರಸ ಬೇಗ ಕಪ್ಪಾಗೋದಿಲ್ಲ. ಇದ್ರ ಜೊತೆಗೇನೆ ಈ ಮಾವಿನ ಹಣ್ಣಿನ ವಾಟೆ ಬರುತ್ತೆ ನೋಡಿ, ಅದನ್ನು ಕೂಡ ಈ ರಸದಲ್ಲಿ ಹಾಕಿಟ್ರೆ ಅಂದರೆ 2-3 ದಿನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಕೂಡ ರಸ ಬೇಗ ಕಪ್ಪಾಗೋದಿಲ್ಲ. ಇಲ್ಲ ನೀವು ಇವತ್ತಿಗೆ ಖಾಲಿ ಮಾಡ್ತೀವಿ, ಈಗಲೇ ಖಾಲಿ ಮಾಡ್ತೀವಿ ಅನ್ನೋದಾದರೆ ಈ ವಾಟೆನ ಸೇರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಕೂಡ ಸೇರಿಸ್ತಾ ಇಲ್ಲ, ಯಾಕಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿರೋದ್ರಿಂದ ಬೇಗ ರಸ ಖಾಲಿ ಆಗಿಬಿಡುತ್ತೆ. ನೋಡಿ ಮಾವಿನ ಹಣ್ಣಿನ ಶ್ರೀಕರಣಿ ಯಾವ ಥರ ರೆಡಿಯಾಗಿದೆ ಅಂತ. ಈ ಮಿಕ್ಸಿ ಆಡಿಸಿದಾಗ ಹೇಗಿರುತ್ತೆ ಸ್ಮೂತಾಗಿ, ಅದೇ ಒಂದು ಟೆಕ್ಸ್ಚರಲ್ಲಿ ಮಾವಿನ ಹಣ್ಣಿನ ಶ್ರೀಕರಣಿ ರೆಡಿಯಾಗಿದೆ. ಚಪಾತಿ, ಪೂರಿ, ಹೋಳಿಗೆಗಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ. ಖಂಡಿತನೂ ಮಾವಿನ ಹಣ್ಣಿನ ಶ್ರೀಕರಣಿ ಈ ಸೀಸನ್ ಮುಗಿಯೋಷ್ಟರಲ್ಲಿ ಈ ಒಂದು ವಿಧಾನದಲ್ಲೂ ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.